ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಬೆಂಗಳೂರು ಘಟಕದಲ್ಲಿ ನಿನ್ನೆ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರ ಯೋಜನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶ ಹಾಗೂ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ ಶಶಿಧರ್ ಶೆಟ್ಟಿ, ಆರ್ಥಿಕವಾಗಿ ದುರ್ಬಲರಾದ ಜನರಿಗೆ ಉಚಿತ ಕಾನೂನು ಸೇವೆ ನೀಡಲು ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಮುಂದೆ ಬರಬೇಕು, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಹಲವು ವರ್ಷಗಳಿಂದ ಅರೆಕಾಲಿಕ ಕಾನೂನು ಸ್ವಯಂ ಸೇವಾ ಯೋಜನೆ ನಡೆಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು. ಶಿಕ್ಷಕರು, ಪಂಚಾಯಿತಿ ಸದಸ್ಯರು, ನಿವೃತ್ತ ಸರ್ಕಾರಿ ನೌಕರರು, ಹಿರಿಯ ನಾಗರಿಕರು, ಕಾನೂನು ಪದವೀಧರ ಇತ್ಯಾದಿ ವರ್ಗಗಳಿಂದ ಸ್ವಯಂ ಸೇವಕರನ್ನು ಈ ಸೇವೆಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು. ಇಂತಹ ಸೇವೆ ನೀಡಲು ಸ್ವಯಂ ಸೇವಕರು ಮುಂದೆ ಬರಬೇಕು ಎಂದು ತಿಳಿಸಿದರು. ವಂಚನೆ ಮತ್ತು ಮೋಸಕ್ಕೊಳಗಾದ ಜನರಿಗೆ ನ್ಯಾಯ ಒದಗಿಸಲು ಸೇವೆ ನೀಡಬೇಕು. ಆಯ್ಕೆಯಾದ ಸ್ವಯಂ ಸೇವಕರಿಗೆ ನಿತ್ಯ ₹750 ಗೌರವಧನವನ್ನು ಜಿಲ್ಲಾ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳು ನೀಡಲಿವೆ ಎಂದರು. ನಮ್ಮ ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಸಿ ಜೊತೆಗೆ ಬೆನ್ನೆಲುಬಾಗಿ ಅವರಿಗೆ ಸಹಾಯಕರಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಟೀಮ್ ಅದು. ಸೊ ಅವರ ಈ ಒಂದು ವರ್ಕ್ ಫೋರ್ಸ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿ ಆಗಬೇಕಾದ್ರೆ ಅವರ ಸಿಲೆಕ್ಷನ್ನಲ್ಲಿ ಪ್ರಾಪರ್ ಸಿಲೆಕ್ಷನ್ ಆಗಬೇಕು. ಸೊ ನಾವು ಈ ಥರ ಸಿಲೆಕ್ಷನ್ ಮಾಡುವಾಗ ನಮ್ಮ ಈ ಒಂದು ನಾಲ್ಸಾ ಸ್ಕೀಮ್ ನಾನು ಹೇಳಿದೆ, ಅದರ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಿನಿಮಮ್ 50 ಜನ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇರಬೇಕು. ಅದು 100ವರೆಗೆ ಹೋಗ್ಬೋದು. ಅದೇ ಥರ ತಾಲೂಕಿನಲ್ಲಿ ಮಿನಿಮಮ್ 25 ಜನ ಇರಬೇಕು. ಅದು 50 ಜನದವರೆಗೆ ನಾವು ಅದನ್ನು ವಿಸ್ತರಿಸಬಹುದು. ನ್ಯಾಯ ಸಂಸ್ಥೆಯ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶಿರೀಷಾ ಬಿ ರೆಡ್ಡಿ, ಸ್ಥಳೀಯ ಭಾಷೆಯಲ್ಲಿ ಜನರಿಗೆ ಸರಳವಾಗಿ ಕಾನೂನು ಸೇವೆ ನೀಡಬೇಕು ಎಂಬ ಆಶಯದಿಂದ ನ್ಯಾಯ ಸಂಸ್ಥೆಯಿಂದ ಸಮಾಜದ ವಿವಿಧ ವಲಯಗಳಿಂದ ಕಾನೂನು ಸ್ವಯಂ ಸೇವಕರನ್ನು ಆಯ್ಕೆ ಮಾಡಿ ತರಬೇತಿ, ಶಿಷ್ಯವೇತನ ನೀಡುತ್ತಿದ್ದೇವೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರುಗಳ ಜೊತೆ ಕೆಲಸ ಮಾಡಿ ನಾವೀಗಾಗಲೇ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ, ತರಬೇತಿ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿಂದ ಜನಕ್ಕೆ ಏನು ಪ್ರಶ್ನೆಗಳು ಬರ್ಬೋದು, ಕಾನೂನು ಪ್ರಶ್ನೆಗಳನ್ನ ಅದನ್ನ ಉತ್ತರಿಸೋದಲ್ಲದೆ ಉಚಿತವಾಗಿ ನಾವು ಕಾನೂನು ನೆರವನ್ನು ಕೂಡ ನೀಡ್ತಾ ಇದ್ದೀವಿ. ಔಟ್ಲಾ ಇಂಡಿಯಾ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ವಿಭಾ, ಚಿಕ್ಕಂದಿನಿಂದಲೂ ಜನರಿಗೆ ಕಾನೂನು ಸೇವೆ ನೀಡುವ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಆಶಯ ಹೊಂದಿದ್ದೆ. ಈ ದಿಸೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆ ಹುಟ್ಟುಹಾಕಿ ಸ್ವಯಂ ಸೇವಕರ ಮೂಲಕ ಜನರಿಗೆ ಕಾನೂನು ಸೇವೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಹೋಗಕ್ಕೆ ಸಹಾಯ ಮಾಡಿ, ಪೆನ್ಷನ್ಗೆ ಅಪ್ಲೈ ಮಾಡಕ್ಕೆ ಸಹಾಯ ಮಾಡಿ, ಲೀಗಲ್ ನೋಟಿಸ್ ಡ್ರಾಫ್ಟಿಂಗ್ ಮಾಡಕ್ಕೆ ಸಹಾಯ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದು, ಈಗ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಜೊತೆ ಪೂರ್ತಿ ನಮ್ಮ ನಾಡಿನಲ್ಲಿ ನಾವು ಸಹಾಯ ಮಾಡೋಕ್ಕೆ ನಾವು ತುಂಬ ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ.